ಹೊಲಿಗೆಗೆ ಸುರಕ್ಷತಾ ಸಾಧನಗಳು ಮತ್ತು ಮುನ್ನೆಚ್ಚರಿಕೆಗಳು. ಹೊಲಿಗೆ ಯಂತ್ರವನ್ನು ನಿರ್ವಹಿಸುವಾಗ ಸರಿಯಾದ ಸುರಕ್ಷತಾ ಸಾಧನಗಳನ್ನು ಧರಿಸುವುದು ಬಹಳ ಮುಖ್ಯ. ಇದು ಗಾಯವಾಗಬಹುದಾದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲಸವನ್ನು ಸುರಕ್ಷಿತವಾಗಿ ಮಾಡಬಹುದು. ಈ ವಿಡಿಯೋದಲ್ಲಿ ಹೊಲಿಗೆ ಸಮಯದಲ್ಲಿ ಯಾವ ಸುರಕ್ಷತಾ ಸಾಧನಗಳನ್ನು ಬಳಸಬೇಕು ಮತ್ತು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನಾವು ಕಲಿಯುತ್ತೇವೆ. ಇದರಿಂದ ನೀವು ಯಾವುದೇ ಅಪಾಯವಿಲ್ಲದೆ ಆರಾಮವಾಗಿ ಹೊಲಿಯಬಹುದು. ಹಾಗಾದರೆ ಈಗ ಕೆಲವು ಸುರಕ್ಷತಾ ಸಾಧನಗಳು ಮತ್ತು ಪರಿಕರಗಳನ್ನು ನೋಡೋಣ. ಫಿಂಗರ್ ಗಾರ್ಡ್ ನಿಮ್ಮ ಬೆರಳುಗಳು ಹೊಲಿಗೆ ಸೂಜಿಗೆ ತುಂಬಾ ಹತ್ತಿರವಾಗುವುದನ್ನು ತಡೆಯುತ್ತದೆ. ಬೆರಳಿಗೆ ಆಗಬಹುದಾದ ಗಾಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೆಲವು ಹೊಲಿಗೆ ಯಂತ್ರಗಳು ಬಿಲ್ಟ್ ಇನ್ ಫಿಂಗರ್ ಗಾರ್ಡ್ ಅನ್ನು ಹೊಂದಿದ್ದರೆ, ಇನ್ನೂ ಕೆಲವಲ್ಲಿ ಇದು ಹೆಚ್ಚುವರಿ ಸುರಕ್ಷತಾ ವೈಶಿಷ್ಟ್ಯವಾಗಿ ಲಭ್ಯವಿದೆ. ಸೇಫ್ಟಿ ಗ್ಲಾಸಸ್ ನಿಮ್ಮ ಕಣ್ಣುಗಳನ್ನು ರಕ್ಷಿಸುತ್ತವೆ. ವಿಶೇಷವಾಗಿ ನೀವು ಹೆಚ್ಚಿನ ವೇಗದಲ್ಲಿ ಹೊಲಿಯುವಾಗ ಅಥವಾ ಹಳೆಯ ಸೂಜಿಗಳನ್ನು ಬಳಸುವಾಗ ಅವು ನಿಮ್ಮ ಕಣ್ಣುಗಳನ್ನು ಮುರಿದ ಸೂಜಿ ತುಣುಕುಗಳು ಅಥವಾ ಹಾರುವ ಧೂಳಿನ ಕಣಗಳಿಂದ ರಕ್ಷಿಸುತ್ತವೆ. ಥಿಂಬಲ್, ಕೈಯಿಂದ ಹೊಲಿಯುವಾಗ ಬೆರಳುಗಳನ್ನು ಸೂಜಿಯಿಂದ ಚುಚ್ಚದಂತೆ ತಡೆಯಲು ಥಿಂಬಲ್ ಅನ್ನು ವಿಶೇಷವಾಗಿ ಬಳಸಲಾಗುತ್ತದೆ. ಕಟ್ ರೆಸಿಸ್ಟೆಂಟ್ ಗ್ಲೌಸ್ಗಳು, ಈ ಗ್ಲೌಸ್ಗಳು ದೀರ್ಘಕಾಲದವರೆಗೆ ರೋಟರಿ ಕಟ್ಟರ್ಗಳು ಅಥವಾ ಕತ್ತರಿಗಳನ್ನು ಬಳಸುವಾಗ ನಿಮ್ಮ ಕೈಗಳಿಗೆ ಗಾಯವಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ನೀಡಲ್ ಥ್ರೆಡರ್ಸ್ ಅಥವಾ ಟ್ವೀಸರ್ಸ್, ಇವು ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಸೂಜಿಗೆ ಥ್ರೆಡ್ ಹಾಕುವಾಗ ಅಥವಾ ತುಂಬಾ ಸಣ್ಣ ಭಾಗಗಳನ್ನು ನಿರ್ವಹಿಸುವಾಗ ನಿಮ್ಮ ಕೈಗಳನ್ನು ರಕ್ಷಿಸುತ್ತದೆ. ಡಸ್ಟ್ ಮಾಸ್ಕ್, ಬಟ್ಟೆಯ ನಾರುಗಳು ಅಥವಾ ಧೂಳನ್ನು ಉತ್ಪಾದಿಸುವ ವಸ್ತುಗಳೊಂದಿಗೆ ಕೆಲಸ ಮಾಡುವಾಗ, ವಿಶೇಷವಾಗಿ ಹೊಲಿಗೆಯ ದೀರ್ಘಾವಧಿಯ ಸಮಯದಲ್ಲಿ ಡಸ್ಟ್ ಮಾಸ್ಕ್ಗಳು ಉಪಯುಕ್ತವಾಗಿವೆ. ಫಸ್ಟ್ ಏಡ್ ಕಿಟ್, ಚುಚ್ಚುವಿಕೆಗಳು ಅಥವಾ ಸಣ್ಣ ಗಾಯಗಳ ಸಂದರ್ಭದಲ್ಲಿ ತಕ್ಷಣದ ಸಹಾಯವನ್ನು ಒದಗಿಸಲು ಯಾವಾಗಲೂ ಫಸ್ಟ್ ಏಡ್ ಕಿಟ್ ಅನ್ನು ಹತ್ತಿರದಲ್ಲಿ ಇಡಬೇಕು. ಇದು ಅತ್ಯಗತ್ಯ, ಏಕೆಂದರೆ ಇದು ಗಾಯಗಳಿಗೆ ಸಕಾಲಿಕ ಚಿಕಿತ್ಸೆ ನೀಡಲು ಮತ್ತು ಸೋಂಕನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಸುರಕ್ಷತಾ ನಿಯಮಗಳು. ಈಗ ಹೊಲಿಗೆ ಯಂತ್ರವನ್ನು ಬಳಸುವಾಗ ಅಗತ್ಯವಿರುವ ಸುರಕ್ಷತಾ ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಇದು ಹೊಲಿಗೆಯನ್ನು ಸುರಕ್ಷಿತ, ಅನುಕೂಲಕರ ಮತ್ತು ಪರಿಣಾಮಕಾರಿಯನ್ನಾಗಿ ಮಾಡುತ್ತದೆ. ಹೊಲಿಗೆ ಯಂತ್ರವನ್ನು ಸೆಟಪ್ ಮಾಡುವ ಮೊದಲು ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳು. ನಿಮ್ಮ ಹೊಲಿಗೆ ಯಂತ್ರಕ್ಕೆ ಸರಿಯಾದ ಸ್ಥಳವನ್ನು ಆರಿಸಿ. ಹೊಲಿಗೆ ಪ್ರದೇಶವು ಯಾವಾಗಲೂ ಸ್ವಚ್ಛವಾಗಿರಬೇಕು ಮತ್ತು ಸಂಘಟಿತವಾಗಿರಬೇಕು. ಧೂಳು ಮತ್ತು ಕೊಳಕಿನಿಂದ ಮುಕ್ತವಾಗಿರಬೇಕು. ಹೊಲಿಗೆ ಮಾಡಿದ ನಂತರ ಹೊಲಿಗೆ ಯಂತ್ರದ ಸುತ್ತಲಿನ ದಾರಗಳು, ಬಟ್ಟೆಗಳು ಮತ್ತು ಇತರ ವಸ್ತುಗಳನ್ನು ತೆಗೆದುಹಾಕಿ. ಇದರಿಂದ ಜಾರಿ ಬೀಳುವುದು ಅಥವಾ ಎಡವಿ ಬೀಳುವ ಅಪಾಯಗಳು ಹೆಚ್ಚಾಗುವುದಿಲ್ಲ. ಕೆಲಸದ ಪ್ರದೇಶದಲ್ಲಿ ಸಾಕಷ್ಟು ಬೆಳಕು ಇರಬೇಕು. ಸ್ಪಷ್ಟವಾಗಿ ಕಾಣುವುದಕ್ಕೆ ಹಗಲು ಬೆಳಕು ಮತ್ತು ವಿದ್ಯುತ್ ಬೆಳಕು ಎರಡೂ ಅವಶ್ಯಕ. ಹೊಲಿಗೆ ಯಂತ್ರವನ್ನು ಗಟ್ಟಿಮುಟ್ಟಾದ, ಸಮತಟ್ಟಾದ ಮೇಲ್ಮೈಯಲ್ಲಿ ಇರಿಸಿ. ಇದರಿಂದ ನೀವು ಕೆಲಸ ಮಾಡುವಾಗ ಅದು ಅಲುಗಾಡುವುದಿಲ್ಲ ಅಥವಾ ಬೀಳುವುದಿಲ್ಲ. ಕತ್ತರಿ, ಸೂಜಿಗಳು ಮತ್ತು ಇತರ ಹೊಲಿಗೆ ಸಾಮಗ್ರಿಗಳು, ಉಪಕರಣಗಳನ್ನು ಹತ್ತಿರದಲ್ಲಿಯೇ ಇರಿಸಿ, ಆದರೆ ಅವುಗಳನ್ನು ನಿರ್ವಹಿಸುವಾಗ ಯಾವುದೇ ಅಪಾಯವಾಗದ ರೀತಿಯಲ್ಲಿ ಇರಿಸಬೇಕು. ಹೊಲಿಗೆ ಯಂತ್ರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮತ್ತು ಆಯಿಲಿಂಗ್ ಮಾಡಿ. ಇದು ಸುಗಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಮತ್ತು ಹಾನಿಯ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಹೊಲಿಗೆ ಯಂತ್ರದ ಪರಿಶೀಲನೆ. ಮೊದಲು ಯಂತ್ರದ ಕಾರ್ಯಕ್ಷಮತೆಯ ಸ್ಥಿತಿಯನ್ನು ಪರಿಶೀಲಿಸಿ. ಯಂತ್ರವನ್ನು ಆನ್ ಮಾಡುವ ಮೊದಲು ಅದು ಸರಿಯಾದ ಕೆಲಸದ ಸ್ಥಿತಿಯಲ್ಲಿದೆ ಮತ್ತು ಎಲ್ಲ ಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ. ಹೊಲಿಗೆ ಯಂತ್ರವು ವಿದ್ಯುತ್ ಚಾಲಿತವಾಗಿದ್ದರೆ ಪವರ್ ಕನೆಕ್ಷನ್, ತಂತಿಗಳು ಮತ್ತು ಪ್ಲಗ್ಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಒಣಗಿದ ಕೈಗಳಿಂದ ಮಾತ್ರ ಪ್ಲಗ್ ಅನ್ನು ಸಿಕ್ಕಿಸಿ ಮತ್ತು ತೆಗೆದುಹಾಕಿ.
ನೀವು ಹೊಲಿಯಲು ಸಿದ್ಧರಾದಾಗ ಮಾತ್ರವೇ ಯಂತ್ರವನ್ನು ಆನ್ ಮಾಡಿ ಮತ್ತು ಸಡಿಲವಾದ ಅಥವಾ ಹಾನಿಗೊಳಗಾದ ತಂತಿಗಳನ್ನು ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಅವು ಅಪಘಾತಗಳಿಗೆ ಕಾರಣವಾಗಬಹುದು. ಸೂಜಿ, ಪ್ರೆಸರ್ ಫುಟ್, ಬಾಬಿನ್ ಕೇಸ್ ಮತ್ತು ಇತರ ಭಾಗಗಳನ್ನು ಸರಿಯಾಗಿ ಅಳವಡಿಸಲಾಗಿದೆಯೇ ಎಂದು ಪರಿಶೀಲಿಸಿ. ಸಡಿಲ ಅಥವಾ ತಪ್ಪಾಗಿ ಜೋಡಿಸಲಾದ ಭಾಗಗಳು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮತ್ತು ಗಾಯಕ್ಕೆ ಕಾರಣವಾಗಬಹುದು. ಬಾಬಿನ್ ಕೇಸ್ ಮತ್ತು ಶಟಲ್ ಸರಿಯಾಗಿ ಸ್ಥಾನದಲ್ಲಿವೆ ಮತ್ತು ಸರಾಗವಾಗಿ ಚಲಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಇದರಿಂದ ಯಂತ್ರವು ಯಾವುದೇ ಅಡೆತಡೆಯಿಲ್ಲದೆ ಚಲಿಸುತ್ತದೆ. ಹೊಲಿಯುವಾಗ ಮುನ್ನೆಚ್ಚರಿಕೆಗಳು. ಯಂತ್ರವು ಜಾಮ್ ಆಗುವುದನ್ನು ಅಥವಾ ಮುರಿಯುವುದನ್ನು ತಪ್ಪಿಸಲು ಅದನ್ನು ಸರಿಯಾಗಿ ಥ್ರೆಡ್ ಮಾಡಿ. ಬೆರಳುಗಳಿಗೆ ಗಾಯವಾಗುವುದನ್ನು ತಡೆಗಟ್ಟಲು ಬಟ್ಟೆಯನ್ನು ಹಿಡಿದಿರುವಾಗ ನಿಮ್ಮ ಬೆರಳುಗಳು ಸೂಜಿಗೆ ತುಂಬಾ ಹತ್ತಿರದಲ್ಲಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಹೊಲಿಯುವಾಗ ಯಂತ್ರದ ವೇಗಕ್ಕೆ ಅನುಗುಣವಾಗಿ ಬಟ್ಟೆಯನ್ನು ನಿಧಾನವಾಗಿ ಸರಿಸಿ. ಬಟ್ಟೆಯನ್ನು ಬಲವಂತವಾಗಿ ಎಳೆಯುವುದರಿಂದ ಸೂಜಿ ಮುರಿಯಬಹುದು ಅಥವಾ ದಾರವು ಸಿಕ್ಕಾಗಬಹುದು. ಕೆಲಸವನ್ನು ಪ್ರಾರಂಭಿಸುವ ಮೊದಲು ಯಂತ್ರವನ್ನು ಪರೀಕ್ಷಿಸಲು ಹಳೆಯ ಬಟ್ಟೆಯ ತುಂಡನ್ನು ಪರೀಕ್ಷಿಸಿ. ಇದರಿಂದ ಹೊಲಿಗೆ ಸಮಯದಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ ಮತ್ತು ಕೆಲಸ ಸರಾಗವಾಗಿ ನಡೆಯುತ್ತದೆ. ವಿಶೇಷವಾಗಿ ಸಂಕೀರ್ಣ ವಿನ್ಯಾಸಗಳಲ್ಲಿ ಕೆಲಸ ಮಾಡುವಾಗ ಉತ್ತಮ ನಿಯಂತ್ರಣ ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಹೊಲಿಗೆಯ ವೇಗವನ್ನು ನಿಯಂತ್ರಿಸಿ. ತುಂಬಾ ವೇಗವಾಗಿ ಹೊಲಿಯುವುದರಿಂದ ತಪ್ಪುಗಳು, ಅಸಮ ಹೊಲಿಗೆಗಳು ಅಥವಾ ಬಟ್ಟೆಗೆ ಹಾನಿಯಾಗಬಹುದು. ವಿದ್ಯುತ್ ಹೊಲಿಗೆ ಯಂತ್ರವನ್ನು ಬಳಸುತ್ತಿದ್ದರೆ ಸೂಜಿಯನ್ನು ಬದಲಾಯಿಸುವುದು ಅಥವಾ ಯಂತ್ರಕ್ಕೆ ದಾರ ಹಾಕುವುದು ಮುಂತಾದ ಯಾವುದೇ ಹೊಂದಾಣಿಕೆಗಳನ್ನು ಮಾಡುವ ಮೊದಲು ಅದನ್ನು ಯಾವಾಗಲೂ ಆಫ್ ಮಾಡಿ. ಹೊಲಿಯುವಾಗ ತುಂಬಾ ಸಡಿಲವಾದ ಅಥವಾ ನೇತಾಡುವ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಿ, ಏಕೆಂದರೆ ಅವು ಯಂತ್ರದ ಚಲಿಸುವ ಭಾಗಗಳಲ್ಲಿ ಸಿಲುಕಿಕೊಂಡು ಅಪಘಾತಗಳಿಗೆ ಕಾರಣವಾಗಬಹುದು. ನಿಮಗೆ ಉದ್ದ ಕೂದಲು ಇದ್ದರೆ ಅದನ್ನು ಸೂಜಿ ಅಥವಾ ಯಂತ್ರದ ಚಲಿಸುವ ಭಾಗಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಸುರಕ್ಷಿತವಾಗಿ ಹಿಂದಕ್ಕೆ ಕಟ್ಟಿಕೊಳ್ಳಿ ಅಥವಾ ಗಂಟು ಹಾಕಿಕೊಳ್ಳಿ. ಹೊಲಿಗೆ ಕೆಲಸದ ನಂತರ ಏನು ಮಾಡಬೇಕು? ಯಂತ್ರ ಮತ್ತು ಕೆಲಸದ ಪ್ರದೇಶವನ್ನು ಸ್ವಚ್ಛಗೊಳಿಸಿ. ಸುರಕ್ಷಿತ ಮತ್ತು ಅಚ್ಚುಕಟ್ಟಾದ ಕೆಲಸದ ಸ್ಥಳವನ್ನು ನಿರ್ವಹಿಸಲು ಧೂಳು, ದಾರಗಳು ಮತ್ತು ಬಟ್ಟೆಯ ತುಣುಕುಗಳನ್ನು ತೆಗೆದುಹಾಕಿ. ವಿದ್ಯುತ್ ಯಂತ್ರಗಳನ್ನು ಬಳಸುವ ಸಂದರ್ಭದಲ್ಲಿ ಬಳಸಿದ ತಕ್ಷಣ ಯಂತ್ರವನ್ನು ಆಫ್ ಮಾಡಿ. ನೀವು ಯಂತ್ರವನ್ನು ದೀರ್ಘಕಾಲದವರೆಗೆ ಬಳಸಲು ಹೋಗದಿದ್ದರೆ ಅದನ್ನು ವಿದ್ಯುತ್ ಮೂಲದಿಂದ ಅನ್ಪ್ಲಗ್ ಮಾಡಿ. ಶಾರ್ಟ್ ಸರ್ಕ್ಯೂಟ್ ಅಥವಾ ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಯಂತ್ರವನ್ನು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಪವರ್ ಕಾರ್ಡ್ ಮತ್ತು ಫುಟ್ ಪೆಡಲ್ಗೆ ಯಾವುದೇ ಹಾನಿ ಅಥವಾ ಸವೆತದ ಚಿಹ್ನೆಗಳಿಗಾಗಿ ಪರಿಶೀಲಿಸಿ. ಕೊನೆಯಲ್ಲಿ ಯಂತ್ರದಿಂದ ದಾರ ಮತ್ತು ಸೂಜಿ ಎರಡನ್ನೂ ತೆಗೆದುಹಾಕಿ. ಸೂಜಿಯನ್ನು ಕೆಳಗೆಯೇ ಬಿಡಬೇಡಿ. ಅಪಘಾತಗಳನ್ನು ತಡೆಗಟ್ಟಲು ಅದನ್ನು ಮೇಲಕ್ಕೆತ್ತಿ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಿ. ಹೊಲಿಗೆ ಯಂತ್ರವನ್ನು ಕೊಳಕು ಮತ್ತು ಹಾನಿಯಿಂದ ರಕ್ಷಿಸಲು ಡಸ್ಟ್ ಕವರ್ ಇಂದ ಮುಚ್ಚಿ. ಹೊಲಿಗೆ ಯಂತ್ರವನ್ನು ಸುರಕ್ಷಿತವಾಗಿ ಬಳಸುವುದರಿಂದ ನಿಮ್ಮನ್ನು ರಕ್ಷಿಸುವುದಲ್ಲದೆ ಯಂತ್ರದ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ. ಅಪಘಾತಗಳನ್ನು ತಪ್ಪಿಸಲು ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಯಾವಾಗಲೂ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಎಚ್ಚರಿಕೆಯಿಂದ ಮತ್ತು ಏಕಾಗ್ರತೆಯಿಂದ ಮಾಡಿದಾಗ ಹೊಲಿಗೆ ಸುಗಮ ಮತ್ತು ಆನಂದದಾಯಕ ಅನುಭವವಾಗುತ್ತದೆ. ಸಾರಾಂಶ: ಈ ವಿಡಿಯೋದಲ್ಲಿ ಹೊಲಿಗೆ ಯಂತ್ರವನ್ನು ಸುರಕ್ಷಿತವಾಗಿ ಬಳಸುವ ಮಹತ್ವದ ಬಗ್ಗೆ ನಾವು ಕಲಿತಿದ್ದೇವೆ. ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಯಂತ್ರವು ಸರಾಗವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಕೆಲಸವನ್ನು ಪ್ರಾರಂಭಿಸುವ ಮೊದಲು, ಹೊಲಿಯುವಾಗ ಮತ್ತು ಮುಗಿದ ನಂತರ ತೆಗೆದುಕೊಳ್ಳಬೇಕಾದ ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಸುರಕ್ಷತಾ ನಿಯಮಗಳನ್ನು ಅನುಸರಿಸುವ ಮೂಲಕ ಹೊಲಿಗೆ ಪರಿಣಾಮಕಾರಿ ಮತ್ತು ಸುರಕ್ಷಿತವಾಗುತ್ತದೆ. ಈಗ ನಿಮಗಾಗಿ ಒಂದು ಕೆಲಸ. ಹೊಲಿಗೆ ಯಂತ್ರವನ್ನು ಬಳಸುವಾಗ ಸುರಕ್ಷಿತವಾಗಿರಲು ಬೇರೆ ಮಾರ್ಗಗಳ ಬಗ್ಗೆ ನೀವು ಯೋಚಿಸಬಲ್ಲಿರಾ?